ಈಗ ಅವ್ರಿಗೆ 2.5 ವರ್ಷ ಅಂತ ಏನು ಹೇಳಿದ್ರು, ಅದು ಕೊಡಲಿಲ್ಲ. 3 ವರ್ಷ ಆದಮೇಲೆ ಅಧಿಕಾರ ಕೊಟ್ಟಿದ್ದಾರೆ. ಈಗ ಅವರು ಇನ್ನೂ ಅಭಿನಂದನಾ ಸಮಾರಂಭಗಳು ಅದು ಇದು ದೇವಸ್ಥಾನ ಆ ಕಡೆ ನೋಡ್ಕೊಂಡಿದ್ದಾರೆ. ಇನ್ನೂ ಅಧಿಕಾರದ ಬಗ್ಗೆ ಇನ್ನು ಕ್ಯಾಬಿನೆಟ್ ಸಂಪೂರ್ಣ ಆಗಬೇಕು. ಕ್ಯಾಬಿನೆಟ್ಗೆ ಯಾರು ತಗೋತಾರೆ ಯಾರನ್ನಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ನೋಡಬೇಕು. ಸೀನಿಯರ್ಗಳನ್ನ ತಗೊಳ್ತಾರಾ, ಇಲ್ಲ ಯುವಕರಿಗೆ ನಾನು ಆದ್ಯತೆ ಕೊಡ್ತಾರಾ, ಇಲ್ಲ ಹೈಕಮಾಂಡು ಓಲೈಕೆ ಮಾಡ್ಕೋತಾರ, ಈ ಥರ ಇದೆ. ನಮಗೆ ಯಾರೇ ಆದ್ರೂ ನಮ್ಗೆ ಏನಂದರೆ ಕೃಷ್ಣಪ್ಪ ಅವರು, ಪ್ರಿಯ ಕೃಷ್ಣ ಅವರು ಮುಖ್ಯ ಒಂದು ಸಂಪುಟಕ್ಕೆ ಹೋಗ್ಬೇಕು. ಅವರು ಸಂಪುಟದಲ್ಲಿ ಇರಬೇಕು. ಒಳ್ಳೆ ಕೆಲಸ ಮಾಡ್ತಾರೆ ಈ ವಿದ್ಯಾರ್ಥಿಗಳಿಗೆ ಮತ್ತು ಬಡವರಿಗೆ, ಅಭಿವೃದ್ಧಿಗೆ. ಇವೆಲ್ಲ ಮಾಡಿದಾಗ ಅವ್ರ ಪಕ್ಷಕ್ಕೆ ಒಳ್ಳೇದಾಗುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಅವರು ಮೊದಲನೇ ಸ್ಥಾನದಲ್ಲೇ ಕೊಡಬೇಕಾಗಿತ್ತು, ಯಾಕೆ ಕೊಡಲಿಲ್ಲ ಅನ್ನೋದು. ಯಾಕೆಂದರೆ ಯಾರು ಕೇಳೋಂಥದ್ದೇನಿಲ್ಲ. ಅವರು ತಂದೆ 4 ಸತಿ ಗೆದ್ದಿದ್ದಾರೆ, ಮಗ 3 ಸತಿ ಗೆದ್ದಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದಲೇ. ಅವ್ರು ಯಾವುದೇ ಪಕ್ಷದಿಂದ ವಲಸೆ ಬಂದವರಲ್ಲ, ಇನ್ನೊಂದಲ್ಲ, ನಿಷ್ಠಾವಂತ ಕಾಂಗ್ರೆಸ್ನವರು. ಅಂಥವ್ರನ್ನ ನೀವು ಅಧಿಕಾರದಿಂದ ದೂರ ಇಟ್ಟರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಬ್ಯಾಡ್ ನೇಮ್ ಬರುತ್ತೆ. ಅವ್ರಿಗೆ ಫಸ್ಟು ಅಧಿಕಾರ ಕೊಡಿ. ಅವರು ಜನಗಳಿಗೆ ಒಳ್ಳೆಯದು ಮಾಡ್ತಾರೆ, ರಾಜ್ಯದಲ್ಲಿ ನಿಮಗೆ ಒಳ್ಳೆಯ ಹೆಸರು ಬರುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಪಕ್ಷಕ್ಕೆ ಇನ್ನೂ ಬಲ ಬರುತ್ತೆ. ಅದು ಬಿಟ್ಟು ನೀವು ಏನೇನೋ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಮೊದಲನೇ ಸಾಲಿನಲ್ಲಿ ಅವ್ರು ಕೊಡಬೇಕಾಯಿತು, ಯಾಕೆ ಕೊಟ್ಟಿಲ್ಲ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಜನರಲ್ಲಿ ಆಕ್ರೋಶ ಇದೆ. ಒಳ್ಳೊಳ್ಳೆ ಅಭಿಮಾನಿಗಳಿದಲ್ಲಿ ನೋಡಮ್ಮ, ಹೊಟ್ಟೆ ತುಂಬಿದವ್ರಿಗೆ ನೀವು ಅಧಿಕಾರ ಕೊಡಬೇಡಿ. ಜನಸೇವೆ ಮಾಡೋರು ಯಾವುದೋ ಒಂದು ನಮ್ಗೆ ಅದು ಬೇಕು ಇದು ಬೇಕು ಅನ್ನೋರು ಅವರು ಲಾಬಿ ಮಾಡ್ತಾವ್ರೆ. ಲಾಭಕ್ಕೋಸ್ಕರ ರಾಜಕಾರಣ ಮಾಡಬಾರ್ದು, ಸೇವೆಗೆ ಮಾಡಬೇಕು. ರಾಜಕಾರಣ ಸೇವೆ ಮಾಡೋದಕ್ಕೆ. ಯಾವುದು ಕೊಟ್ಟರು ಯಾವುದು ನನಗೆ ಅದೇ ಬೇಕು ಇದೇ ಬೇಕಂದರೆ ಹಣ ಬರುತ್ತೆ ಅಂತ. ಈಗ ಅದೇ ಬೇಕು ಇದೇ ಬೇಕಂದ್ರೆ ಇವತ್ತು ಬೆಳಗ್ಗೆಯಿಂದ ನಾವು ಟಿ ವಿಗಳು ನೋಡಿದ್ರೆ ನಮಗೆ ಭಯ ಸ್ಟಾರ್ಟ್ ಆಗಿದೆ. 30 ವರ್ಷಕ್ಕೆ ಟೆಂಡರ್ ಕೊಟ್ಟಿದ್ದಾರೆ ಕಸದ್ದು. ಇವೆಲ್ಲ ಗುಮಾನಿಗಳು ಹೆಚ್ಚಾಗಿ ಬಂದಾಗ ನಿಮಗೆ ಕೆಟ್ಟ ಹೆಸರು ಬರುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಒಳ್ಳೆಯವ್ರನ್ನ ಆಯ್ಕೆ ಮಾಡಿ. ಒಳ್ಳೆ ಯುವಕರು, ನಮ್ಮ ಪ್ರಿಯಕೃಷ್ಣ ಅವರು ಯುವಕರಿದ್ದಾರೆ, ಅವ್ರ ತಂದೆ ಸೀನಿಯರ್ ಇದ್ದಾರೆ, ಕೊಡಿ ಅವರಿಗೆ. ಅಂಥವ್ರಿಗೆ ಅಧಿಕಾರ ಕೊಟ್ಟಾಗ ಜನಸಾಮಾನ್ಯರಿಗೆ ಒಳ್ಳೆಯದಾಗುತ್ತೆ. ಅದು ಬಿಟ್ಟು ನಿಮ್ಮ ಲಾಭಕ್ಕೆ, ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಹೈಕಮಾಂಡ್ ನಮಗೆ ಅವೆಲ್ಲ ಗೊತ್ತಿಲ್ಲ. ನಮಗೇನು ಗೊತ್ತಿದ್ರು ಲೋಕಲ್ ರಾಜಕಾರಣ ಗೊತ್ತು. ಡೆಲ್ಲಿ ರಾಜಕಾರಣ, ಇದು ರಾಜಕಾರಣ ನಮ್ಗೆ ಗೊತ್ತಿಲ್ಲ. ಲೋಕಲಲ್ಲಿ ರಾಜ್ಯದಲ್ಲಿ ಏನಾಗುತ್ತೆ ಅದ್ರ ಬಗ್ಗೆ ನಮಗೆ ಗೊತ್ತಿರೋದನ್ನ ನಾವು ಹೇಳ್ತೀವಿ ಅಲ್ವಾ. ಅದೇ ಹೇಳೋದು, ನಿಭಾಯಿಸ್ತಿಲ್ಲ. ಸಚಿವ ಸಂಪುಟ ಖಾತೆಗಳ ಹಂಚಿಕೆ ಮಾಡ್ತಾ ಇಲ್ಲ ಸರಿಯಾಗಿ ಅಂತೇಳಿ ಈ ಒಂದು ಗೊಂದಲದಲ್ಲೇ ಇದ್ದಾರೆ ಅವರು. ನಾವು 15 ದಿವಸ ಎಲ್ಲ ಬೆಳಗ್ಗೆ ನಾನೇ ಮುಖ್ಯಮಂತ್ರಿ ಆಗ್ಬಿಟ್ಟು ಬೆಳಗ್ಗೆನೇ ಎಲ್ಲ ರೆಡಿ ಮಾಡೋಕ್ಕಾಗೋದಿಲ್ಲ, ಅದು ನಮಗೂ ಗೊತ್ತಿದೆ. ಆದರೆ ನೀವು ರೆಡಿ ಮಾಡೋದಕ್ಕೆ ಅದು ಪ್ರಯತ್ನ ಮಾಡಬೇಕಲ್ವ. ಏನು ರಿಪೇರಿ ಆಗಿದೆ ಅದನ್ನು ರೆಡಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಚಿಂತನೆಯೇ ಬೇಕಲ್ವ. ಅದನ್ನು ಮುಖ್ಯವಾದಲ್ವ. ಅದನ್ನು ಮಾಡಿ 4-6 ಜನಕ್ಕೆ ಒಳ್ಳೆಯದಾಗೋ ರೀತಿಯಲ್ಲಿ ಯೋಚನೆ ಮಾಡಿ. ರೈತರ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ಈ ದೇಶದ ರೈತನೇ ದೇಶದ ಬೆನ್ನೆಲುಬು. ಮೂಲ ಕೃಷಿಕರಿಗೆ ಏನು ಕೊಡ್ತೀರಿ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿ. ಕೃಷಿಕರನ್ನ ಬೆಳೆಸಿ, ನೀರಾವರಿ ಯೋಜನೆಗಳು ಬೆಳೆಸಿ, ಮೇಕೆದಾಟು ಯೋಜನೆಗಳ ಬಗ್ಗೆ ಗಮನ ಕೊಡಿ. ಆ ಮೇಕೆದಾಟು ಯೋಜನೆಯನ್ನು ಸಂಪೂರ್ಣವಾಗಿ ಕಾರ್ಯಗತಕ್ಕೆ ತನ್ನಿ. ಅಂತರ್ಜಲ ಬೆಳೀತೈತೆ, ರಾಜ್ಯ ಸುಭಿತವಾಗಿ ಇರುತ್ತೆ, ಹಸಿರು ಕ್ರಾಂತಿ ಆಗುತ್ತೆ. ನೀವು ಬರೀ ಅದು ಬಿಟ್ಟು ಲೇಔಟ್ಗಳು ಮಾಡ್ಕೊಂಡಿದ್ರೆ ಪ್ರಯೋಜನ ಆಗೋದಿಲ್ಲ. ಲೇಔಟ್ ಮಾಡೋದ್ರಿಂದ ಜನಕ್ಕೆ ಏನೂ ಒಳ್ಳೇದಾಗೋದಿಲ್ಲ. ಹಸಿರು ಕ್ರಾಂತಿ ಆದರೆ ಅನ್ನ ತಿನ್ಬೋದು, ಆರೋಗ್ಯನೂ ಚೆನ್ನಾಗಿರುತ್ತೆ. ಪ್ರಾಣಿ ಪಕ್ಷಿಗಳು ಪ್ರತಿಯೊಂದು ಹಸಿರು ಕ್ರಾಂತಿ ಆದಾಗ ಎಲ್ಲದಕ್ಕೂ ಒಬ್ಬ ರೈತ ದುಡಿದ್ರೆ ಇಲಿ ಇರುವೆ ಪ್ರಾಣಿ ಪಕ್ಷಿಗಳಿಗೆಲ್ಲ ಆಹಾರ ಆಗ್ತಾನೆ ಅಲ್ವಾ. ಅದನ್ನ ಯಾಕೆ ನೀವು ಮಾಡ್ತಾ ಇಲ್ಲ? ರೈತನಾಗಿ ಇರೋಕೆ ಬಿಡಿ. ನಿಮ್ಮ ಅಭಿವೃದ್ಧಿ ಹೆಸರಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಡಿ. ರೈತರಾಗಿ ಇದ್ದರೆ ಈ ದೇಶಕ್ಕೆ ಅನ್ನ, ಈ ದೇಶದ ಬೆನ್ನೆಲುಬೆ ರೈತ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನಕ್ಕೆ ಹೇಳಿದ್ರು? ಕೃಷಿಕರನ್ನ ಉಳಿಸಿ, ಕೃಷಿಕರನ್ನ ಬೆಳೆಸಿ, ಕೃಷಿಕರಿಗೆ ಬಿತ್ತನೆ ಬೀಜ, ಗೊಬ್ಬರ ಇವೆಲ್ಲ ಸಮಯಕ್ಕೆ ತಕ್ಕಂತೆ ಕೊಡಿ. ಅವರು ಮಳೆ ಬೆಳೆ ಸಮೃದ್ಧವಾಗಿ ಆದಾಗ ಈ ದೇಶ ಸಮೃದ್ಧಿಯಾಗಿರುತ್ತೆ. ಈ ದೇಶದಲ್ಲಿ ಹಸು ಮುಕ್ತ ಆಗುತ್ತೆ. ಅವಾಗ ನೀವು ಕೊಡೋ 10 kg ಅಕ್ಕಿನೆಲ್ಲ ಹಸು ಮುಕ್ತ ಆಗಲ್ಲ. ರೈತ ಬೆಳೆಯೋ ಅನ್ನದಲ್ಲಿ ಹಸು ಮುಕ್ತ ಆಗ್ತಾನೆ. ತರಕಾರಿ ಆಗ್ಬೋದು, ಬರೀ ಅಕ್ಕಿ ಕೊಟ್ಬಿಟ್ಟು ತರಕಾರಿ ಯಾರು ಬೆಳೆಯೋರು? ಟೊಮೊಟೊ ಯಾರು ಬೆಳೀತಾರೆ? ಹಸಿಮೆಣಸಿನಕಾಯಿ ಯಾರು ಬೆಳೀತಾರೆ? ಇವೆಲ್ಲ ಬೇಕಲ್ವ ನಮ್ಮ. ಇದ್ರ ಬಗ್ಗೆ ಚಿಂತೆ ಇಲ್ಲ ನಿಮಗೆ. ಬರೀ ನಿಮ್ಮ ಸ್ವಾರ್ಥ ನೋಡ್ಕೊಂಡು ಅಧಿಕಾರದಿಂದ ಹೋಗಬೇಡಿ. ಜನಸಾಮಾನ್ಯರ ಸ್ವಾರ್ಥ ಯೋಚನೆಗಳನ್ನ, ಚಿಂತೆಗಳು ನೋಡಿ, ವರ್ತಕರನ್ನ ನೋಡಿ, ಕಾರ್ಮಿಕರು ನೋಡಿ, ರೈತರು ನೋಡಿ, ಶ್ರೀಸಾಮಾನ್ಯನ ನೋಡಿ, ಅವನ ನೋವನ್ನ ನೀವು ಅರ್ಥ ಮಾಡ್ಕೊಂಡು ಆಡಳಿತ ಕೊಡಿ ಅನ್ನೋದು ನಮ್ಮ ವಾದ. ನಾನು ಯಾವ ಭಾಗ್ಯನ ಬೇಡಮ್ಮ, ಉದ್ಯೋಗ ಭಾಗ್ಯ ಕೊಡಿ. ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡಿ.
ಅರ್ಥ ಆಯ್ತಾ? ಆ ಉದ್ಯೋಗ ಕೊಟ್ಟಾಗ ಅವನೇ ಅನ್ನ ತಿಂತಾನೆ, ಅವನೇ ದುಡ್ಡು ತಿಂತಾನೆ. ದುಡಿಯೋ ಕೈ ಕೆಲಸ ಕೊಡಿ. ನನಗೆ ಯಾವ ಭಾಗ್ಯನೂ ಬಗ್ಗೆ ನನಗೆ ಅಪಾರವಾದ ಪ್ರೀತಿ ಇಲ್ಲ. ನನಗೆ ಉದ್ಯೋಗ ಭಾಗ್ಯ. ಎಲ್ಲ ಪ್ರತಿಯೊಬ್ಬರಿಗೂ ಅನ್ನ, ಅಕ್ಷರ, ಆರೋಗ್ಯ ಪ್ರತಿಯೊಬ್ಬರಿಗೂ ಸಿಗಬೇಕು. ಆ ರೀತಿ ಆಡಳಿತ ಮಾಡಿ. ಏನು ಹೇಳಿ? ಅನ್ನ, ಅಕ್ಷರ, ಆರೋಗ್ಯ ಪ್ರತಿಯೊಬ್ಬ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಸಿಕ್ಕ ರೀತಿ ಮಾಡಿ ಮುಂದಿನ ದಿನ DK ಶಿವಕುಮಾರ್ ಇನ್ನೂ 10 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ಇನ್ನು ಅವ್ರು ಬದುಕಿರೋ ಗಂಟೆ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಇದ್ರ ಬಗ್ಗೆ ಯೋಚನೆ ಮಾಡ್ರಿ. ಎಜುಕೇಟೆಡ್ ಅಂತಾರಲ್ಲ, ಹ್ಞೂ ಅಧಿಕಾರ ತಗೊಂಡಿರ್ತಾರೆ. ಹ್ಞೂ ಇವ್ರಿಗೆ ಗೆಸ್ ಮಾಡ್ಬಿಟ್ಟು ಯಾರು ನಮ್ಮ ಅಧಿಕಾರದಲ್ಲಿ ಯಾರಿಗೆ ಕೊಟ್ರೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡಾದ್ರೂ ಅವರು ಬಿಟ್ಟೆ ಬಗ್ಗೆ ಕೊಡ್ಬೇಕಲ್ವಾ? ನೋಡಮ್ಮ, ವ್ಯಾಪಾರೀಕರಣ ಆಗಬಾರ್ದು, ರಾಜಕಾರಣ ಸೇವೆಕರಣ ಆಗಬೇಕು. ವ್ಯಾಪಾರನ ದೂರ ಇದು ನಿನ್ನ ಸ್ವಾರ್ಥಕ್ಕೆ ಮಡಿಕೋ, ರಾಜಕೀಯನ ಸೇವೆಗೆ ಮಡಿಕೋ. ಅರ್ಥ ಆಯ್ತಾ? ನೀವು ಅಷ್ಟೇ ಮಾಧ್ಯಮವಾಗಿದ್ದರೆ ಅದಕ್ಕೊಂದು ಬೆಲೆ, ಉದ್ಯಮವಾದರೆ ಅದಕ್ಕೆ ಬೆಲೆ ಇರಲ್ಲ. ಮಾಧ್ಯಮ ಆಗಿರಬೇಕು, ರಾಜಕಾರಣ ಸೇವೆ ಆಗಿರಬೇಕು. ಮಾಧ್ಯಮ ಉದ್ಯಮನೂ ಆಗಬಾರ್ದು, ರಾಜಕಾರಣ ವ್ಯಾಪಾರನೂ ಆಗಬಾರ್ದು. ಇದು ನಮ್ಮ ಅನಿಸಿಕೆ. ಓಕೆ, ಇನ್ನು ಇವ್ರ ಅಧಿಕಾರ ಕಂಪ್ಲೀಟ್ ಆಗುತ್ತೆ ಅಂತೀರಾ? ಅದು ನಮಗೆ ಗೊತ್ತಿಲ್ಲದಂಥ ವಿಚಾರ. ಕಂಪ್ಲೀಟ್ ಆಗುತ್ತೋ, ಮುಂದಕ್ಕೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಅವೆಲ್ಲ ಭವಿಷ್ಯ ಹೇಳಕ್ಕೆ ನಾನು ಶಾಸ್ತ್ರ ಹೇಳಲ್ಲ. ನಮ್ಮದು ಈ ಸಮಸ್ಯೆ ಏನಿದೆ ಅದ್ರ ಬಗ್ಗೆ ಕೇಳಿ ನಾನು ಕುಲಂಶ ಯಾವುದೇ ಪಕ್ಷ ಆದರೂ ಹೇಳ್ತೀನಿ. ನಾನು ಯಾವುದೇ ಪಕ್ಷದ ಕಾರ್ಯಕರ್ತ ಅಲ್ಲ. ನಾನು ನನಗೆ ಅಂಥದ್ದೇನಿಲ್ಲಮ್ಮ. ಯಾರು ಬಂದರೂ ಒಳ್ಳೇದು ಮಾಡಿ, ರಾಜ್ಯಕ್ಕೆ. ರಾಜ್ಯದ ನಾಡು ನುಡಿ, ಜಲ, ಅಂತರ್ಜಲ, ರೈತ, ಕೃಷಿ ಕಾರ್ಮಿಕ, ಬಡವ, ಬಲ್ಲಿಗ ಇಂಥವ್ರನ್ನ ಗಮನದಲ್ಲಿ ಇಟ್ಕೊಂಡು ನೀವು ಆಡಳಿತ ಯಾರು ಮಾಡಿದ್ರು ಸಂತೋಷ, ಯಾವ ಪಕ್ಷ ಮಾಡಿದ್ರು ಸಂತೋಷ. ಯಾರು ಮಾಡ್ಬೋದು? ಮಾಡಿ, ಯಾರಿಗೆ ಅಧಿಕಾರ ಕೊಟ್ಟಾರೋ ಅವ್ರು ಮಾಡಬೇಕು. ಪಕ್ಷ ಮಾಡ್ಬೋದು ಅಂತ ನನಗೆ ಗೊತ್ತಿಲ್ವಲ್ಲ. ನಿಮ್ಮ ಮನಸ್ಸಿಗೆ ನೀವು ಯೋಚನೆ ಮಾಡಿ, ಅಂಥವ್ರನ್ನ ಆಯ್ಕೆ ಮಾಡಿ. ನೋಡಿ, ನಮ್ಮ ಪ್ರಿಯ ಕೃಷ್ಣವ್ರು ಮಾಡಿದ್ದೀವಿ, ಕೃಷ್ಣಪ್ಪರು ಮಾಡಿದ್ದೀವಿ. ನಮ್ಗೆ ಒಳ್ಳೇದಾಯ್ತಾ ಇದೆ, ನಮ್ಗೆ ಸಂತೋಷ ಇದೆ. ಪಕ್ಷಾತೀತವಾಗಿ ಮಾತಾಡ್ತೀವಿ ನಾವು, ನಮ್ಗೆ ಸಂತೋಷ ಇದೆ. ಅಂಥವ್ರು ಬರಬೇಕು ರಾಜಕೀಯಕ್ಕೆ. ಅವರು ಯಾವುದಕ್ಕೂ ಆಸೆ ಆಕಾಂಕ್ಷೆ ಏನು ಬರೋಲ್ಲ. ಯಾವ ಕಾಂಟ್ರಾಕ್ಟರ್ ಹತ್ರ ಕೈ ಇಡಲ್ಲ, ಯಾವುದೇ ಒಂದು ಟಿಪ್ಸ್ ಕೆಲಸ ಮಾಡಲ್ಲ, ಪ್ರಾಮಾಣಿಕವಾಗಿ ದುಡಿತಾರೆ. ಅಂಥವ್ರನ್ನ ರಾಜಕೀಯದಲ್ಲಿ ಗುರುತಿಸಿ ಮತ ಕೊಟ್ಟಿದ್ದಾರೆ. ಪ್ರಜ್ಞಾವಂತರು. ನಮ್ಮ ಕ್ಷೇತ್ರದ ಗೋವಿಂದನಗರ, ವಿಜಯನಗರ ಕ್ಷೇತ್ರದ ಜನ ಪ್ರಜ್ಞಾವಂತರು. ಲಾಬಿಗಳಿಗೆಲ್ಲ ಅವಕಾಶ ಕೊಡಲಿಲ್ಲ. ಯಾಕೆ? ಒಳ್ಳೆಯ ಜನ ಅವರು, ಸಜ್ಜನರು. ಒಂದು ಮಗು ಹೋದು ತೊಡೆ ಮೇಲೆ ಕೂರ್ಸ್ಕೊಂಡು ಮಾತಾಡ್ತಾರೆ. ಬರ ಇಲ್ಲಿ ಅಂತಾರೆ, ಬಾಪ ಇಲ್ಲಿ ಅಂತಾರೆ, ಬರ್ರಿ ಇಲ್ಲಿ ಅಂತಾರೆ. ಯಾರ್ಯಾರಿಗೆ ಏನೇನು ಗೌರವ ಕೊಡಬೇಕು ಕೊಟ್ಟು ಕರೆದು ಅವ್ರಿಗೇನು, ಅವ್ರ ನೋವೇನು, ನಲ್ವೇನು, ಹಾಸ್ಪಿಟ್ಲ್ದೇನು, ನಿಮ್ಮ ಮನೆ ಸಮಸ್ಯೆ ಏನು ವೈಯಕ್ತಿಕವಾಗಿ ಕೇಳ್ತಾರೆ. ಅಂಥವ್ರು ಬೇಕು ರಾಜಕಾರಣಕ್ಕೆ. ಅವರು ಸ್ವಂತ ದುಡ್ಡನ್ನ, ವೈಯಕ್ತಿಕ ಹಣನ ಖರ್ಚು ಮಾಡಿ 4-5 ಜನಕ್ಕೆ ಒಳ್ಳೇದು ಮಾಡ್ತಾರೆ. ನನಗೂ ಸೇರಿ ಮಾಡಿದ್ದಾರೆ, ನಾನು ಮಾಡಲಿಲ್ಲ ಅಂತ ಹೇಳೋದಿಲ್ಲ. ಅಂಥ ರಾಜಕೀಯದಲ್ಲಿದ್ದಾಗ ನಮಗೂ ಸಂತೋಷ ಆಗುತ್ತೆ.